ಜಿಲ್ಲೆಯ ಜೀವನಾಡಿ ಎಂದೇ ಕರೆಯುವ ರಾಜ್ಯ ಹೆದ್ದಾರಿ ಭೀಮಾ ನದಿಯ ಸೇತುವೆ ಮಾರ್ಗದಲ್ಲಿ ರಸ್ತೆ ಕಾಮಗಾರಿ ಸದ್ಯ ಆಮೆಗತಿಯಲ್ಲಿ ನಡೀತಾ ಇದ್ದು, ಹೊಸ ರೈಲು ಸೇತುವೆ ಮತ್ತು ಗುರುಸಣಗಿ ಬ್ರಿಡ್ಜ್ ಬ್ಯಾರೇಜ್ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ಹಳೆಯ ಸೇತುವೆ ದುರಸ್ತಿಯೇ ಗಂಟಲು ಹಿಡಿದಂತೆ ನಡೆದಿದ್ದು, ಹೊಸ ಸೇತುವೆಯಲ್ಲಂತೂ ರಸ್ತೆ ಮೇಲೆ ರಾಡುಗಳು ತೇಲಿ ಸೇತುವೆ ಬೀಳುವ ಹಂತಕ್ಕೆ ಬಂದು ನಿಂತಿದೆ. ರೈಲ್ವೆ ಬ್ರಿಡ್ಜ್ ಹಾಗೂ ಗುರುಸಣಗಿ ಬ್ರಿಡ್ಜ್ ಬ್ಯಾರೇಜ್ ನಡುವೆ ಸಾಗುವ ಈ ಮಾರ್ಗ ಈಗ ಅಧಿಕಾರಿಗಳು ಪರಿಶೀಲನೆಗೆ ಓಡಾಡುವ ಹಾದಿಯಾಗಿದ್ದು, ಈ ರಸ್ತೆ ಭಾರವಾದ ವಾಹನಗಳು ಓಡಾಡಲು ಅವಕಾಶವಿಲ್ಲ. ಆದರೆ ದೊಡ್ಡ ಗಾತ್ರದ ವಾಹನಗಳು ಸಂಚರಿಸುವಂತಾಗಿದ್ದು, ಸೇತುವೆಗಳು ಕಂಪನ ಬಿರುಕು ಸುರಕ್ಷತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ಎಂದು ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದರು. ಇದೇ ರೀತಿ ತಡವಾದರೆ ಗುರುಸಣಗಿ ಬ್ರಿಡ್ಜ್ ಹಾಗೂ ಶಿಥಿಲಗೊಂಡ ರೈಲು ಸೇತುವೆಗಳು ದೊಡ್ಡ ಅಪಾಯಕ್ಕೆ ಗುರಿಯಾಗುವ ಭೀತಿ ಇದೆ ಎಂದು ಮುದ್ನಾಳ್ ಎಚ್ಚರಿಸಿದ್ದಾರೆ. ಅಪರ ಕೃಷ್ಣ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಭಾರವಾದ ವಾಹನಗಳು ಸಂಚಾರಕ್ಕೆ ನಿರ್ಬಂಧ ಹೇರುವಲ್ಲಿ ವಿಫಲವಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಅಂತ ಆರೋಪಿಸಿದರು. ನಿಧಾನವಾಗಿ ನಡೀತಾ ಇರುವ ಕಾಮಗಾರಿ ಕೂಡಲೇ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರಿಗೆ ರಾತ್ರಿ ಹಗಲು 24 ಗಂಟೆ ನಿರಂತರವಾಗಿ ಕಾಮಗಾರಿ ಮಾಡಿ ಬೇಗನೆ ಪೂರ್ಣಗೊಳ್ಳುವಂತೆ ಸೂಚನೆ ಕೊಡಬೇಕು ಅಂತ ಆಗ್ರಹಿಸಿದರು. ಕಾಮಗಾರಿ ತ್ವರಿತಗೊಳಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾತ್ರಿ ಜನಕ್ಕೆ ಹೋಗೋಕೆ ತೊಂದರೆ ಈಗ ಆಸ್ಪತ್ರೆ ಇದು ಜಲ್ದಿ ಆಗ್ಬೇಕಂತೀರಿ ನೀವು? ಯಾದಗಿರಿ ಹತ್ತಿರ ಜಿಲ್ಲೆಯ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಸ್ಥಿತಿ ಚಿಂತಾಜನಕವಾಗಿದೆ. ಅಲ್ಲಿ ಕಟ್ಟಿರ್ತಕ್ಕಂಥ ಬ್ರಿಡ್ಜಿನ ಮೇಲಿರ್ತಕ್ಕಂಥ ರೋಡು ಕೇವಲ ಅದರ ಮೇಂಟೆನೆನ್ಸ್ಗಾಗಿ, ಅದರ ಪರೀಕ್ಷಣಾರ್ಥವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಹೊರತಾಗಿ ದೊಡ್ಡ ದೊಡ್ಡ ಭಾರವಾದ ವಾಹನಗಳು ಓಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಈಗ 60-70 ಟನ್ನು ಭಾರದ ವಾಹನಗಳು ಓಡಾಡುವುದರಿಂದ ಅದು ಪೂರ ಶಿಥಿಲಾವಸ್ಥೆಗೆ ಬಂದಿದೆ, ತಗ್ಗು ಬಿದ್ದಿವೆ, ರಾಡ್ ಕಾಣ್ತಾ ಇವೆ. ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ಅದು ಭಾಳ ಬೇಗ ಹಾಳಾಗಿ ಅತ್ಯಂತ ನಷ್ಟದ ಪರಿಸ್ಥಿತಿಗೆ ಬಂದು ಭೀಕರವಾದ ಪರಿಣಾಮ ಎದುರಿಸ್ತಕ್ಕಂಥ ಸಮಯ ಬರೋದೇನು ದೂರ ಇಲ್ಲ. ಅದಕ್ಕಾಗಿ ಇದರ ದುರಸ್ತಿಗಾಗಿ ತಕ್ಷಣವೇ ಜಿಲ್ಲಾಡಳಿತ, ಆಡಳಿತಾಧಿಕಾರಿಗಳು, ಚುನಾಯಿತ ಸದಸ್ಯರು ಇದಕ್ಕೆ ಮಹತ್ವ ಕೊಟ್ಟು ಮೊದಲು ಆ ಕೆಲಸ ಮಾಡಿಸ್ಬೇಕು. ಇಲ್ಲದೆ ಹೋದರೆ ಮುಂದೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೆಲಸ ಮಾಡಿಕೊಡಬೇಕು ಅಂತ ಹೇಳಲಾಗ್ತದೆ. ಯಾದಗಿರಿ ಹಳೆ ಬಸ್ ನಿಲ್ದಾಣದಿಂದ ವಡಗೇರಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ ಏನದ ಸಂಪೂರ್ಣ ಆಮೆಗತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದು ರಸ್ತೆ ಬಂದಾಗಿರೋದ್ರಿಂದ ಇಲ್ಲಿಂದ ಹೋಗ್ತಕ್ಕಂಥ ಶಾಪೂರು, ಬಿಜಾಪುರ, ಸುರ್ಪುರ್ ಹೋಗ್ತಕ್ಕಂಥ ಎಲ್ಲ ಗಾಡಿಗಳು ಏನದ ವಾಯಾ ಯಾವುದು ಡನ್ ಬಾಸ್ಕೋ ಬೈಪಾಸ್ಲಿಂತ ಹಿಡಿದು ರೈಲ್ವೆ ಬ್ರಿಡ್ಜು ಮತ್ತು ಯಾವುದು ಗುರುಸಣಗಿ ಬ್ರಿಡ್ಜಿನ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಯದ. ಇದನ್ನ ಈ ಕಾಮಗಾರಿ 24 ಗಂಟೆ ಶಿಫ್ಟ್ ವೈಸ್ ಆಗಿ ಮಾಡಿ ಜಲ್ದಿ ಮುಗಿಸ್ಬೇಕು. ಯಾಕಂದ್ರೆ ಅದು ಹೆದ್ದಾರಿ, ಅದು ಮಾಡಲಾರ್ದ ಕಾರಣ ಏನದ ಅಂದ್ರೆ ಇವತ್ತೇನದ ಇದು ರೈಲ್ವೆ ಮ್ಯಾಗಿರ್ತಕ್ಕಂಥ ಬ್ರಿಡ್ಜು ಸಂಪೂರ್ಣ ಶಿಥಿಲಗೊಂಡು ರಾಡ್ ತೇಲದ. ಮತ್ತೆ ಅಲ್ಲಿ ಎಲ್ಲಿ ಗುರುಸಣಿಗೆ ಮೇಲಿರ್ತಕ್ಕಂಥ ಅದು ಕೂಡ ಡಾಂಬರ್ ಕಿತ್ತಿ ಹೋಗ್ಲಾಗತ್ತದ. ಆ್ಯಕ್ಚುಲಿ ಇವೆಲ್ಲ ಮೇಲ್ಗಿರ್ತಕ್ಕಂಥ 2 ರೈಲ್ವೆ ಮತ್ತು ಗುರುಸಣಿಗೆಲ್ಲಿ ಇರ್ತಕ್ಕಂಥ ರಸ್ತೆ ಏನಾವ ಅಂದ್ರೆ ಅದು ಸರ್ವಿಸ್ ರಸ್ತೆ. ಅಲ್ಲಿ ಸ್ಥಳ ಪರಿಶೀಲನೆ ಮಾಡದಂಥ ವ್ಯವಸ್ಥೆ ಇರ್ತಕ್ಕಂಥ ರಸ್ತೆಯನ್ನ ಭಾರವಾದ ಗಾಡಿಗಳನ್ನು ಓಡಿಸ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ. ಇದಕ್ಕೆಲ್ಲ ನೇರ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಇದು ಪರಿಶೀಲಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಈ ಸಂದರ್ಭದಲ್ಲಿ ನಾಗರೆಡ್ಡಿಗೌಡ, ಹತ್ತಿಕುಣಿ, ದೇವಣ್ಣಗೌಡ ಪಾಟೀಲ್, ಮಲ್ಲಬಾದಿ, ಮಹಂತಪ್ಪ ಜಾಗಟಿ, ದೋರನಹಳ್ಳಿ, ಈರಣ್ಣಗೌಡ, ಪೊಲೀಸ್ ಪಾಟೀಲ್ ಅಲ್ಲಳ್ಳಿ ಉಪಸ್ಥಿತರಿದ್ದರು.